ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಪ್ರಜಾಗರ ಪರ್ವ ಅಂತ ಮಧ್ಯದ ಅನುಪರ್ವ. ಆ ಅನುಪರ್ವದಲ್ಲಿ ಉತ್ತಮವಾದಂತಹ ಉಪದೇಶವನ್ನು ಮಾಡ್ತಾ ಇದ್ದಾನೆ. ವಿದುರ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಯೋಭ್ಯರ್ಚಿತ ಸದ್ಭಿರಸಜ್ಜಮಾನಃ ಕರೋತ್ಯರ್ಥಂ ಶಕ್ತಿ ಮಹಾಪಯಿತ್ವ ಕ್ಷಿಪ್ರಂ ಯಶಸ್ತಂ ಸಮುಪಯಿತಿ ಸಂತಂ ಅಲಂ ಪ್ರಸನ್ನಾಹಿ ಸುಖಾಯ ಸಂತಃ. ಸುಂದರವಾದ ಉಪದೇಶವನ್ನು ಮಾಡ್ತಾನೆ. ಹೇಳ್ತಾನೆ, ಯೋಭ್ಯರ್ಚಿತ ಸದ್ಭಿರಸಜ್ಜಮಾನಃ ಕರೋತ್ಯರ್ಥಂ ಶಕ್ತಿ ಮಹಾಪಯಿತ್ವ. ಯಾವ ವ್ಯಕ್ತಿ ತನ್ನ ಶಕ್ತಿ ಏನಿದೆ ಆ ಶಕ್ತಿಯೊಳಗೆ ಕಿಂಚಿತ್ತನ್ನು ಕಡಿಮೆ ಮಾಡದೆ, ತನ್ನ ಶಕ್ತಿ ಎಷ್ಟಿದೆ ಆ ಶಕ್ತಿಯನ್ನ ಪರಿಪೂರ್ಣವಾಗಿ ಸತ್ಕಾರ್ಯಕ್ಕೆ ವಿನಿಯೋಗ ಮಾಡಿ ಪ್ರಾಮಾಣಿಕವಾಗಿ ದುಡಿಯುವ ಯಾವ ಮನುಷ್ಯನೋ, ಶ್ರಮಿಸುವ ವ್ಯಕ್ತಿಯೋ, ಅವನಿಗೆ ಎಲ್ಲ ಇಷ್ಟಾರ್ಥಗಳು ಸಿದ್ಧವಾಗತ್ತೆ. ಯಾವ ಇಷ್ಟಾರ್ಥಗಳು ಸಿದ್ಧವಾಗುವುದಿಲ್ಲ ಅಂತ ಇಲ್ಲ. ಅವನು ಸಜ್ಜನರಿಗೆ ಪೂಜ್ಯನಾಗ್ತಾನೆ. ಸಜ್ಜನರೆಲ್ಲ ಅವನನ್ನ ಗೌರವಿಸ್ತಾರೆ. ಯಾಕೆ ಅಂದರೆ ಅವನು ತನ್ನ ಶಕ್ತಿಯನ್ನ ಪೂರ್ಣವಾಗಿ ವಿನಿಯೋಗ ಮಾಡಿ ಸತ್ಕಾರ್ಯಕ್ಕೆ ಸಮರ್ಪಣೆ ಮಾಡಿದ್ದಾನೆ. ಪ್ರಾಯ ನಾವು ಹಾಗೆ ಮಾಡುವುದಿಲ್ಲ. ಪ್ರಾಯ ನಾವು ಶಕ್ತಿ ಇಲ್ಲ ಅಂತ ಹೇಳ್ತಾ ತಪ್ಪಿಸ್ಕೊಳ್ತೇವೆ. ನಮ್ಮ ಸ್ವಾರ್ಥದ ಕೆಲಸವಿದ್ರೆ ಎಲ್ಲ ಶಕ್ತಿ ಹಾಕಿ ದುಡಿದು ಇನ್ನೊಬ್ಬರನ್ನ ದುಡಿಸಿ ಕೆಲಸ ಮಾಡಿಸ್ತೇವೆ. ಆದರೆ ದೇವರ ಕಾರ್ಯ, ಪರೋಪಕಾರ, ತಂದೆ ತಾಯಿಗಳ ಸೇವೆ ಅಥವಾ ಬಡಬಗ್ಗರ ಸೇವೆ, ಧರ್ಮ, ಇವುಗಳಿಗಾಗಿ ನಾವು ಈ ತರಹ ಶ್ರಮಿಸುವುದಿಲ್ಲ. ನಮ್ಮ ಶಕ್ತಿ ಎಷ್ಟೇ ಇದ್ರೂ ಕೂಡ ಆ ಶಕ್ತಿಯಲ್ಲಿ ಅಷ್ಟಿಲ್ಲ, ನನಗಾಗುವುದಿಲ್ಲ, ನನಗೆ ವಯಸ್ಸಾಯಿತು, ಅಥವಾ ಅಷ್ಟು ಹಣ ಇಲ್ಲ, ಇಲ್ಲವೇ ನನಗೆ ಶಕ್ತಿ ಇಲ್ಲ, ಸ್ವಲ್ಪ ಮಾಡಬಹುದು ನಾನು, ಇತ್ಯಾದಿಯಾಗಿ ಹೇಳಿ ನಾವು ಜಾರಿಕೊಳ್ಳುವ ದಾರಿಯಲ್ಲೇ ಇರ್ತೇವೆ. ಇದು ಮನುಷ್ಯನ ಸ್ವಭಾವ. ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲರ ಸ್ವಭಾವವು. ಮಿತಿ ಮೀರಿ ಶಕ್ತಿ ಮೀರಿ ಮಾಡುವುದಂತೂ ದೂರ, ಶಕ್ತಿ ಇದ್ದಷ್ಟು ಮಾಡುವುದೂ ಕಷ್ಟ. ಪೂರ್ಣ ಶಕ್ತಿಯನ್ನು ಹಾಕಿ ತಾನು ಕೆಲಸವನ್ನು ಮಾಡಲಿಕ್ಕೆ ತಯಾರಾಗುವುದಿಲ್ಲ. ಯಾವುದೇ ಕೆಲಸ ಇಲ್ಲ, ಸ್ವಾರ್ಥಕ್ಕಾಗಿ ಮಾತ್ರ ಮನುಷ್ಯ ತನ್ನ ಜೀವವನ್ನು ಒತ್ತಿ ಇಟ್ಟು, ತನ್ನ ಜೀವಕ್ಕೂ ಪಣದಲ್ಲಿಟ್ಟು ತಾನು ಕೆಲಸವನ್ನು ಮಾಡ್ತಾನೆ, ನಾವು ನೋಡ್ತೇವೆ. ಆದರೆ ಎಂದೂ ಧರ್ಮಕ್ಕಾಗಿ, ದೇವರಿಗಾಗಿ, ಸಾಧನೆಗಾಗಿ, ಪರೋಪಕಾರಕ್ಕೆ, ಇನ್ನೊಬ್ಬರ ಸೇವೆಗೆ ಈ ತರಹ ಶ್ರಮಿಸುವುದು ಇಲ್ಲ. ಮಹಾಭಾರತ ಬಹಳ ಸುಂದರವಾದ ಮಾತನ್ನು ಹೇಳ್ತದೆ. ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಇದೇ ಮಾತನ್ನ ಒಂದು ಬೇರೆ ಭಾಷೆಯಲ್ಲಿ ಹೇಳಿದ್ದಾರೆ. ಹೇಳ್ತಾರೆ ಆಚಾರ್ಯರು, ಆತ್ಮನ ಶಕ್ತಿ ಹಾಪನಂ ಮನೋದೋಷ ಪ್ರಕೀರ್ತಿತಾ. ಮನುಷ್ಯ ತನಗಿದ್ದ ಶಕ್ತಿಯನ್ನ ಯಾರೋ ಗುರುಗಳು ಹೇಳಿದ್ರು, ನೀನು ಈ ಕೆಲಸ ಮಾಡು ಅಂತ. ನನಗಾಗುವುದಿಲ್ಲ, ನನಗೆ ಅಷ್ಟು ಆಗುವುದಿಲ್ಲ ನನಗೆ ಅಂತ ಹೇಳಿ ತಾನು ಅರ್ಧ ಮಾಡ್ತಾನೆ, ಇಲ್ಲವೇ ತನಗೇನಾಗತ್ತೋ ಸ್ವಲ್ಪ ಮನಸ್ಸಿಗೆ ಬಂದಷ್ಟು ಮಾಡಿ ಮುಗಿಸಿ ಬಿಡ್ತಾನೆ. ಹೀಗೆ ಯಾರು ಇವನು ವಿತ್ತಶಾಠ್ಯ ಅಂತ ಕರೀತಾರೆ. ಹಾಗೆ ಇದೊಂದು ಶಕ್ತಿಶಾಠ್ಯ. ತನ್ನ ಇದ್ದ ಶಕ್ತಿಯನ್ನು ಮುಚ್ಚಾಕಿ ತನಗಾಗುವುದಿಲ್ಲ ಅಂತ ಹೇಳಿ ಆ ಕೆಲಸದಿಂದ ನುಸಿಳಿಕೊಳ್ಳೋದು, ಜಾರಿ ಹೋಗೋದು. ಈ ವಿಧವಾದ ಮನುಷ್ಯನ ಸ್ವಭಾವವೇನಿದೆ ಅದನ್ನ ಶಾಸ್ತ್ರ ದೂಷಿಸ್ತದೆ. ಅದರಿಂದ ಹಿತವಾಗುವುದಿಲ್ಲ. ಇದ್ದಷ್ಟು ಶಕ್ತಿಯನ್ನು ಹಾಕಿ ಪ್ರಯತ್ನ ಮಾಡಿ ತಾನು ಕೆಲಸವನ್ನು ಮಾಡಬೇಕು. ಸ್ವಾರ್ಥಕ್ಕಾಗಿ ಹೇಗೆ ಮಾಡ್ತಾನೋ ಹಾಗೆ ಪರೋಪಕಾರಕ್ಕಾಗಿ, ಪರಾರ್ಥಕ್ಕಾಗಿ, ಪರಮಾರ್ಥಕ್ಕಾಗಿ ಮಾಡುವುದು ಅವಶ್ಯ. ಯೋಭ್ಯರ್ಚಿತ ಸದ್ಭಿರಸಜ್ಜಮಾನಃ ಕರೋತ್ಯರ್ಥಂ ಶಕ್ತಿ ಮಹಾಪಯಿತ್ವ. ಯಾವುದರಲ್ಲೂ ಅವನು ತೊಡಗುವುದಿಲ್ಲ. ಯಾವುದೋ ಒಂದು ಫಲ ಬೇಕು ಅಂತನ್ನುವುದಕ್ಕಾಗಿ, ತನ್ನ ಲೋಭಕ್ಕಾಗಿ, ತನ್ನ ಲಾಭಕ್ಕಾಗಿ, ತನ್ನ ಇಷ್ಟಾರ್ಥ ಸಿದ್ಧಿಗಾಗಿ ಅವನು ಪರಿಶ್ರಮಿಸುವುದಿಲ್ಲ. ಏನು ಸಿಗಲಿ ಸಿಗದಿರಲಿ, ನಾನು ಈ ಕೆಲಸ ಮಾಡಬೇಕು,
ಇದು ನನ್ನ ಪುರುಷಾರ್ಥ, ಇದರಿಂದ ನನ್ನ ಉದ್ಧಾರ ಅಂತ ತಿಳಿದು ಮಾಡಿದಾಗ ಏನು ಲಾಭವಿದೆ? ಅದರಲ್ಲಿ ಆ ಪ್ಯೂರಿಟಿ, ಸ್ಯಾಂಕ್ಟಿಟಿ, ಪಾವಿತ್ರ್ಯ ಇರ್ತದೆ ಆ ಕರ್ಮದಲ್ಲಿ. ಉದ್ದೇಶಕ್ಕಾಗಿ ನೀನು ಮಾಡ್ತಾ ಇದ್ದಿ, ನಿನ್ನ ಸ್ವಾರ್ಥಕ್ಕಾಗಿ ನೀನು ಮಾಡ್ತಾ ಇದ್ದಿ, ಮಾಡೇ ಮಾಡ್ತಿ. ಮನುಷ್ಯ ಯಾರು ತಾನೇ ತನ್ನ ಸ್ವಾರ್ಥಕ್ಕಾಗಿ ದುಡಿಯುವುದಿಲ್ಲ? ಎಲ್ಲರೂ ದುಡಿತಾರೆ. ಸ್ವಾರ್ಥಕ್ಕಾಗಿ ದುಡಿದ ಯಾವುದೋ ಒಂದು ಸ್ವಾರ್ಥ, ನೇರವಾಗಿ ಇರಬಹುದು ಅಥವಾ ಬಹಳ ದೂರದಲ್ಲಿ ತನ್ನ ಸ್ವಾರ್ಥ ಸಿದ್ಧಿಸ್ತಿರಬಹುದು. ಅಂತೂ ಸಾಕ್ಷಾತ್ ಪರಂಪರೆಯ ಸ್ವಾರ್ಥದ ಸಿದ್ಧಿಗೆ ಕಾರಣವಾಗಿರುವಂತಹ ಯಾವುದೇ ಪ್ರಯತ್ನವನ್ನು ಮಾಡಿದಲ್ಲಿ ಅದು ಉತ್ತಮವಾದದ್ದು ಅಂತೇನಾಗುವುದಿಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ವರ್ಕ್ ಇಸ್ ವರ್ಷಿಪ್. ನಿಜ. ಯಾವಾಗ ವರ್ಕ್ ಇಸ್ ವರ್ಷಿಪ್? ಯಾವಾಗ ಏನೂ ಸ್ವಾರ್ಥವಿಲ್ಲದೆ ಕೇವಲ ಪರೋಪಕಾರಕ್ಕಾಗಿ, ಸಮಾಜದ ಕೆಲಸವಾಗಿರಬಹುದು, ಪರೋಪಕಾರವಾಗಿರಬಹುದು, ಮನೆ ಜನರ, ತಂದೆ ತಾಯಿಗಳ, ಹಿರಿಯರ, ಗುರುಗಳ ಸೇವೆಯಾಗಿರಬಹುದು, ದೀನದಲಿತರ ಸೇವೆಯಾಗಿರಬಹುದು. ಆದರೆ ಸ್ವಾರ್ಥವಿಲ್ಲದೆ ಮಾಡ್ತಿದ್ದ, ಡೆಫಿನೆಟ್ಲಿ ವರ್ಕ್ ಇಸ್ ವರ್ಷಿಪ್. ಹಾಗಾಗುವುದಿಲ್ಲ. ಇದು ಇಲ್ಲಿ 30,000 ಕೊಡ್ತಾರೆ, 50,000 ಕೊಡ್ತಾರೆ, ಕೆಲಸ ಮಾಡ್ತಾನೆ. ಇನ್ನೊಂದು ಕಡೆಗೆ 1,00,000 ಸಿಕ್ತು, ಇದನ್ನು ಬಿಟ್ಟು ಅದು ಹೋದ. ಯಾಕೆ ಹೋದ? ಹೋಗಬಾರದು ಅಂತ ನಾನು ಹೇಳುವುದಿಲ್ಲ, ಹೋದ, ಹೋಗ್ಲಿ. ಹಾಗಾದ್ರೆ ಅದು ಸ್ವಾರ್ಥಕ್ಕಾಗಿ ಈ ಕೆಲಸ ಬಿಟ್ಟು ಹೋದನೆ ಅಂದ ಮೇಲೆ, ಅಲ್ಲಿ ಹಣ ಹೆಚ್ಚು ಸಿಗತ್ತೆ ಅಂತ ಅನ್ನೋದಕ್ಕಾಗಿ ಹೋಗಿದ್ದಾನೆ ಅಂತ ಅಂದ ಮೇಲೆ ಅದು ಪವಿತ್ರವಾದ ಕೆಲಸ ಅಂತ ಆಗಬೇಕು ಅಂತ ನಿಯಮ ಇಲ್ಲ. ಸ್ವಾರ್ಥಕ್ಕಾಗಿ ಅವನು ಬದಲಾಯಿಸ್ತಾ ಇದ್ದಾನೆ. ಹಿ ಹ್ಯಾಸ್ ಚೋಸನ್. ದೇವರು ನಿನಗೆ ಆಜ್ಞೆ ಮಾಡಿದ ಕರ್ಮದಲ್ಲಿ ನೀನು ಲಾಭವಾಗಲಿ ಲಾಭವಾಗದಿರಲಿ ನೀನು ಮಾಡಿದೆಯಾದರೆ ಅದು ನಿಜವಾಗಿ ವರ್ಷಿಪ್, ಅದು ನಿಜವಾಗಿ ದೇವರ ಪೂಜೆ. ಅಂದ್ರೆ ಪೂರ್ಣ ಮಟ್ಟದಲ್ಲಿ ಹೇಳುವುದಾದರೆ ಅದು ನಿಜವಾದ ಪೂಜೆ ಅಲ್ಲ. ಮಾಡುವ ಕೆಲಸ ಎಲ್ಲ ಒಳ್ಳೆ ರೀತಿಯಿಂದ ಪರ್ಫೆಕ್ಟ್ ಆಗಿ ಮಾಡಿದರೆ ಅದು ದೇವರ ಸೇವೆ ಆಗತ್ತೆ, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಹೇಳುವ ಅಭಿಪ್ರಾಯ, ಸ್ವಾರ್ಥ ಎಷ್ಟೆಷ್ಟು ಹೆಚ್ಚಾಗತ್ತೋ ಅಷ್ಟೆಷ್ಟು ಧರ್ಮ, ತನ್ನ ಕರ್ಮ, ತಾನು ಮಾಡುವ ಕರ್ತವ್ಯ ಅದು ಪಾವಿತ್ರ್ಯವನ್ನು ಕಳೆದುಕೊಳ್ತಾ ಹೋಗ್ತದೆ. ಸ್ವಾರ್ಥ ಬೆಳೆದಂತೆ ಪಾವಿತ್ರ್ಯ ಕಮ್ಮಿ ಆಯ್ತು, ಸ್ವಾರ್ಥ ಕಮ್ಮಿ ಆದಂತೆ ಪಾವಿತ್ರ್ಯ ಹೆಚ್ಚಾಯಿತು. ಅದು ದೇವರ ನಿಜವಾದ ಪೂಜೆ ಆಗತ್ತೆ. ಈ ಮಾತನ್ನು ನಾವು ಮರಿಬಾರದು. ಸ್ವಾರ್ಥ ಯಾವ ಕರ್ಮದಲ್ಲಿ ಹೆಚ್ಚೋ ಅದು ದೇವರ ಪೂಜೆ, ಕಮ್ಮಿ ಯಾವುದರಲ್ಲಿ ಸ್ವಾರ್ಥ ಕಮ್ಮಿ ಅದು ದೇವರ ನಿಜವಾದ ಪೂಜೆ. ಈ ಮಾತನ್ನ ನಾವು ಮರೆಯದೆ ಸರಿಯಾಗಿ ಅದನ್ನ ತೂಕವನ್ನು ನಾವು ನೋಡ್ತಾ ಇದ್ರೆ ಆಗ ನಮಗೆ ಯಾವುದು ಪರಮಾತ್ಮನ ಪೂಜೆ ಆಗತ್ತೆ, ಯಾವುದು ಪವಿತ್ರವಾದ ಕರ್ಮವಾಗ್ತದೆ ಅನ್ನುವುದನ್ನು ನಾವು ಲೆಕ್ಕ ಹಾಕಿ ತಿಳ್ಕೋಬಹುದು. ಅದಕ್ಕಾಗಿ ಶಾಸ್ತ್ರ ಹೇಳ್ತದೆ, ಯೋಭ್ಯರ್ಚಿತ ಸದ್ಭಿರಸಜ್ಜಮಾನ ಕರೋತ್ಯರ್ಥಂ ಶಕ್ತಿ ಮಹಾಪಯಿತ್ವ ಕ್ಷಿಪ್ರಂ ಯಶಸ್ತಂ ಸಮುಪಯಿತಿ ಸಂತಂ ಅಲಂ ಪ್ರಸನ್ನಾಹಿ ಸುಖಾಯ ಸಂತಹ. ಹೀಗೆ ಯಾವ ಮನುಷ್ಯ ತನ್ನ ಪೂರ್ಣವಾದ ಶಕ್ತಿಯಿಂದ ಕೆಲಸವನ್ನು ಮಾಡ್ತಾನೆ, ದುಡಿತಾನೆ, ಶ್ರಮಿಸ್ತಾನೆ, ಆ ಮನುಷ್ಯನಿಗೆ ಯಶಸ್ಸು ಶೀಘ್ರದಲ್ಲಿ ಬರ್ತದೆ. ಅವನ ಕೈಗೂಡುತ್ತದೆ ಕೆಲಸಗಳೆಲ್ಲ, ಕಾರ್ಯಸಿದ್ಧಿಯಾಗತ್ತೆ, ಅವನಿಗೆ ಕಾರ್ಯಸಿದ್ಧಿಯಾಗತ್ತೆ. ಮನುಷ್ಯ ಅರ್ಧ ಮನಸ್ಸಿನಿಂದ ಮಾಡ್ತಾನೆ ಒಂದು, ಅಥವಾ ತಾನು ಉದ್ದೇಶವನ್ನು ಸಾಧಿಸುವುದೇ ಅವನಿಗೆ ಮುಖ್ಯ ಉದ್ದೇಶವಿರುತ್ತದೆ. ಸ್ವಾರ್ಥವೇ ಅವನ ಕಣ್ಣ ಮುಂದೆ ಇರ್ತದೆ ಹೊರತು ಕರ್ಮದಲ್ಲಿ ಅವನಿಗೆ ಶ್ರದ್ಧೆ ಇಲ್ಲ, ಕರ್ತವ್ಯದಲ್ಲಿ ಅವನಿಗೆ ಶ್ರದ್ಧೆ ಇಲ್ಲ, ಉದ್ದೇಶದಲ್ಲಿ ಅವನಿಗೆ ಗಮನ ಹೆಚ್ಚು. ಅಂದಮೇಲೆ ಅವನ ಮನಸ್ಸು ಉದ್ದೇಶ ಅಭಿಮುಖ, ಕರ್ತವ್ಯಾಭಿಮುಖವಾಗಿಲ್ಲ. ಈ ಕರ್ತವ್ಯ ಮಾಡಿದರಾಯಿತು, ಬಿಟ್ಟರಾಯಿತು, ತನ್ನ ಉದ್ದೇಶ ಸಿದ್ಧಿಸುವುದು ಮುಖ್ಯ. ದ ಮೀನ್ಸ್ ಆರ್ ಫೇರ್ ಆರ್ ಫೌಲ್, ಒಳ್ಳೆಯ ದಾರಿಯೋ ಕೆಟ್ಟ ದಾರಿಯೋ ತನ್ನ ಉದ್ದೇಶ ಸಾಧಿಸಬೇಕು. ಹೀಗಿದ್ದಾಗ ಅದು ಕರ್ತವ್ಯ ಸೆಕೆಂಡರಿ. ಕೃಷ್ಣ ಇದನ್ನೇ ನಿಷೇಧ ಮಾಡಿದ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತನ್ನುವುದಕ್ಕೆ ಅನೇಕ ಜನ ಇದನ್ನು ತಿರುಚಿ, ಇದನ್ನು ಡಿಸ್ಟ್ರಾಕ್ಟ್ ಮಾಡಿ ಇದಕ್ಕೆ ಕೆಟ್ಟರ್ಥವನ್ನು ಮಾಡಿದ್ದಾರೆ. ಕ್ಯಾಪಿಟಲಿಸ್ಟ್ ಹೇಳುವ ಮಾತಿದು. ಕ್ಯಾಪಿಟಲಿಸ್ಟ್ ಹೇಳುವ ಮಾತೇನು ಅಂದ್ರೆ, ನೀನ್ ಕೆಲಸ ಮಾಡು, ಹಣವನ್ನು ಅಪೇಕ್ಷೆ ಪಡಬೇಡ ಅಂತ ಕೃಷ್ಣನ ಮುಖದಿಂದ ಹೇಳಿಸಿದ್ದಾರೆ ಅನ್ನುವ ವಾದವನ್ನ ಅನೇಕ ಜನ ಕಮ್ಯುನಿಸ್ಟ್
ಮಾರ್ಕ್ಸಿಸ್ಟ್ ಹೇಳುವಂಥವರು ಇದ್ದಾರೆ. ಇದರ ಮೇಲೆ ದೊಡ್ಡ ಚರ್ಚೆಗಳು, ಉದ್ಘೋಷಣೆಗಳು, ನಿಷೇಧಗಳು, ನಿಂದೆ, ಕೃಷ್ಣನ ಈ ಗೀತೆಯ ಹಾಗೂ ಈ ಶ್ಲೋಕದ ಈ ತತ್ವದ ನಿಂದೆಯನ್ನು ಮಾಡಿದವರಿದ್ದಾರೆ. ಅರ್ಥವಾಗಿಲ್ಲ ಅವರಿಗೆ. ನಾವು ಕರ್ಮವನ್ನು ಮಾಡುವಾಗ, ಕರ್ತವ್ಯವನ್ನು ಮಾಡುವಾಗ ಸ್ವಾರ್ಥಾಭಿಮುಖರಾಗಿರ್ತೇವೆ ಎಷ್ಟೋ ಅಷ್ಟು ಆ ಕರ್ಮ ಅದು ತನ್ನ ಗುಣಮಟ್ಟವನ್ನು ಕಳ್ಕೊತದೆ, ಗುಣಮಟ್ಟವನ್ನು ಹಾಳು ಮಾಡಿಕೊಳ್ತದೆ. ಎಲ್ಲರೂ ಹೀಗೆ ಸ್ವಾರ್ಥಪರರಾಗಲಿ ನೋಡಿ, ಆಗ ವಿಚಾರ ಮಾಡಿ. ಒಬ್ಬ ಡಾಕ್ಟರ್ ಹಣ ಕೊಟ್ಟರೆ ಮಾತ್ರ ಏನು ಕರ್ಮಣ್ಯೇವಾಧಿಕಾರಸ್ಥೆ ಇಲ್ಲಲ್ಲ, ಹಣ ಕೊಟ್ಟರೆ ನೀವು ಕೆಲಸ ಮಾಡ್ತೀರಲ್ಲ, ಕರ್ಮಣ್ಯೇವಾಧಿಕಾರಸ್ಥೆ ಅಲ್ಲ, ಹಣ ಕೊಟ್ಟ ಕೆಲಸ. ಹಾಗಾದರೆ ಒಬ್ಬ ಡಾಕ್ಟರ್ ಇದ್ದಾನೆ, ನಾನೊಬ್ಬ ಬಡವ ಹೋಗಿರ್ತೇನೆ, ನನ್ನ ಮಗುವಿಗೆ ರೋಗವಾಗಿದೆ ನೋಡು ಅಂತ ಹೇಳ್ತೇನೆ, ನನ್ನ ತಾಯಿಗೆ ರೋಗವಾಗಿದೆ ನೋಡು ಅಂತ ಹೇಳ್ತೇನೆ. ನೀನೆಷ್ಟು ಹಣ ಕೊಡ್ತೀಯಪ್ಪ? ಕಮ್ಮಿ ಕೊಡ್ತಾನೆ. ಇನ್ನೊಬ್ಬ ಶ್ರೀಮಂತ ಬಂದ ಅದೇ ಹೊತ್ತಿಗೆ ಅವನೆಷ್ಟು ಕೊಡ್ತಾನೆ? ಬಹಳ ಜಾಸ್ತಿ ಕೊಡ್ತಾನೆ. ಆಮೇಲೆ ಯಾರಿಗೆ ಅಟೆಂಡ್ ಆಗಬೇಕು ಅವನು, ಅವರಿಗೆ ಅಟೆಂಡ್ ಆಗ್ತಾನೆ. ನನ್ನ ತಾಯಿ, ನನ್ನ ಕೂಸು, ನನ್ನ ಬಳಗ, ನನ್ನ ಬಂಧುಗಳಿಗೆ ನೋಡುವುದಿಲ್ಲ. ಬಡವರನ್ನ ತಿರಸ್ಕಾರ ಮಾಡಿದ ಸ್ವಾಭಾವಿಕವಾಗಿ. ಹಾಗಾದ್ರೆ ಅರ್ಥವೇನಾಯ್ತು? ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಹಣಕ್ಕಾಗಿ ನೀನು ನೋಡಬೇಡ, ನಿನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮಾಡು ಅಂತನ್ನುವ ತತ್ವ ಏನಿದೆ ನೋಡಿ. ಇಬ್ಬರು ಏಕಕಾಲಕ್ಕೆ ಶ್ರೀಮಂತ ಬಡವ ಒಂದು ಕಾರ್ಯಕ್ಕಾಗಿ ಬಂದಾಗ ಯಾರ ಕಡೆಗೆ ಹೋಗಬೇಕು ಅಂತ ಅನ್ನೋದನ್ನು ನೀವೇ ನಿರ್ಣಯ ಮಾಡಿ. ಇದಕ್ಕಾಗಿ ಕೃಷ್ಣ ಹೇಳಿದ ಕರ್ತವ್ಯ ಮುಖ್ಯ, ನಿನ್ನ ಫಲ ಮುಖ್ಯವಲ್ಲ. ಕರ್ತವ್ಯ ಮುಖ್ಯ, ನಿನ್ನ ಫಲ ಮುಖ್ಯವಲ್ಲ. ಈ ಕರ್ತವ್ಯ ಪ್ರಜ್ಞೆ ಎಲ್ಲಿಯವರೆಗೆ ಜಾಗೃತವಾಗಿರ್ತದೆ ಅಲ್ಲಿಯವರೆಗೆ ಎಲ್ಲರಿಗೂ ಯಥಾಯೋಗ್ಯವಾಗಿ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಅವರವರಿಗೆ ಕೆಲಸ ಸಿಗ್ತದೆ, ಫಲ ಸಿಗ್ತದೆ. ಹಣಕ್ಕಾಗಿ ಇವತ್ತು ಅನೇಕ ಹಿರಿಯರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ, ಅಧಿಕಾರಗಳಲ್ಲಿ ಇರುವ ಸಮಾಜದ ನಾನಾ ವಿಧವಾದ ಆಗುಹೋಗುಗಳನ್ನು ನೋಡುವವರು ಮಾತ್ರವಲ್ಲ, ಮಾಡುವವರು. ಅವರು ಒದ್ದಾಡುವ ಮಾತು, ಎಜುಕೇಷನ್ನಿನ ಇನ್ಸ್ಟಿಟ್ಯೂಟ್ಗಳಲ್ಲಿ ಅತೀ ಬುದ್ಧಿವಂತರು, ಹಿಂದೆ ಇರುವ ಮಹಾ ಬುದ್ಧಿವಂತರು ಇವತ್ತು ಇಲ್ಲ. ಯಾಕೆ ಅಂದ್ರೆ ಅದು ಲೀಸ್ಟ್ ಪೇಡ್. ಬೇರೆ IT ಕಂಪನಿಯಲ್ಲಿ ಬೇಕಾದಷ್ಟು ಸಿಗತ್ತೆ. ಆ ಮನುಷ್ಯ ಲಕ್ಷಾಂತರ ಸಂಪಾದನೆ ಮಾಡುವ ಮನುಷ್ಯ, ಇವನು ವಿದ್ಯಾಕ್ಷೇತ್ರದಲ್ಲಿ ಯಾಕೆ ಬರ್ತಾನೆ? ಪಶ್ಚಾತ್ತಾಪ ಪಡೋದಕ್ಕಾಗಿ ಯಾಕೆ ಬರ್ತಾನವನು? ಬರುವುದಿಲ್ಲ. ಹಾಗಾಗಿ ವಿದ್ಯಾಕ್ಷೇತ್ರ ಎಷ್ಟರ ಮಟ್ಟಿಗೆ ಗುಣೋನ್ಮುಖವಾಗಬೇಕು, ಹೇಗದು ಉದ್ಧಾರವಾಗ್ಲಿಕ್ಕೆ ಸಾಧ್ಯ, ಹೇಗದು ಉತ್ತಮವಾಗ್ಲಿಕ್ಕೆ ಸಾಧ್ಯ? ಉನ್ನತಿ ಪಡಿಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಕರ್ಮಣ್ಯೇವಾಧಿಕಾರಸ್ಥೆ ಅಂತನೋ ಮಾತು ಅಳಿಸಿ ಹೋಗಿದೆ. ಅದನ್ನು ನಾವು ನಮ್ಮ ನೀತಿಶಾಸ್ತ್ರದಿಂದ, ಆಚಾರ ಸಂಹಿತೆಯಿಂದ ಕಿತ್ತಾಕಿದ್ದೀವಿ. ಹಾಗಾಗಿ ಅದಕ್ಕೆ ಸ್ಥಾನವಿಲ್ಲ. ಹಣ ಎಲ್ಲೋ ಅಲ್ಲಿ ನಾನು ಪ್ರವೇಶ, ನನಗೆ ಗತಿಯೇ ಇಲ್ಲ, ನಾನು ಈ ಮಾರ್ಗದಲ್ಲಿ ಹೋಗ್ತೇನೆ. ಹೀಗೆ ಅಂದ್ರೆ ಇದು ರಡರ್ ಆಫ್ ದ ಲೈಫ್ ಅಂತ ಹೇಳಬಹುದು. ನಮ್ಮ ದಿಕ್ಸೂಚಿಯಾಗಬೇಕು ಕರ್ಮಣ್ಯೇವಾಧಿಕಾರಸ್ಥೆ ಎನ್ನುವಂಥ ಮಾತು. ನನ್ನ ಕರ್ತವ್ಯ. ಅದಕ್ಕಾಗಿ ದೇವರು ಹೇಳಿಕೊಟ್ಟ ವರ್ಣಾಶ್ರಮೋಚಿತವಾದ ಕರ್ಮಗಳು, ಧರ್ಮಗಳು ಅಂತನ್ನುವುದೇನಿದೆ ನೋಡಿ, ದೇವರು ವಿಧಿಸಿದ್ದು ಅದು ಬ್ಯಾಲೆನ್ಸ್ ಮಾಡ್ತದೆ. ದೇವರು ವಿಧಿಸಲಿಲ್ಲ ಅಂತ ಆದರೆ ಅದು ಬ್ಯಾಲೆನ್ಸ್ ಆಗುವುದಿಲ್ಲ. ಬ್ಯಾಲೆನ್ಸ್ ಎಂದಿಗೂ ಆಗುವುದಿಲ್ಲ. ನೀವು ಇಲ್ಲಿ ಹೋಗಿ, ನೀವು ಇಲ್ಲಿ ಹೋಗಿ, ನೀವು ಇಲ್ಲಿ ಹೋಗಿ ಅಂತ ಹೇಳಿ ನಾನೆಲ್ಲ ವ್ಯವಸ್ಥೆ ಮಾಡಿದೆ, ಸರಿ ಹೋಯಿತು. ಇಲ್ಲ, ಅವರವರಿಗೆ ಬಿಟ್ಟದ್ದಾದರೆ ಎಲ್ಲರೂ ಎಲ್ಲಿ ಬಹಳ ಸಂಪಾದನೆ ಆಗುತ್ತೋ ಅಂಥಲ್ಲಿ ಎಲ್ಲ ಪೊಲೀಸರು ಅಲ್ಲಿ ಬಂದು ನಿಲ್ತಾರೆ. ಎಲ್ಲಿ ಸಂಪಾದನೆ ಹೆಚ್ಚಾಗತ್ತೆ ಅಲ್ಲಿ ನಿಲ್ತಾರೆ. ಎಲ್ಲಿ ಏನೂ ಸಂಪಾದನೆ ಆಗುವುದಿಲ್ಲ ಅಲ್ಲಿ ಯಾರೂ ಒಬ್ಬನು ನೋಡೋನು ಇರೋದಿಲ್ಲ. ಹೌದಾ? ಹಾಗಾದ್ರೆ ಗತಿ ಏನು? ಆದ್ದರಿಂದ ಇದಕ್ಕೆ ಭಗವಂತನ, ಹಿರಿಯರ, ಜ್ಞಾನಿಗಳ, ಮೇಲಿನವರ ಅವರ ಆದೇಶದ ಪ್ರಕಾರ ಮಾಡುವುದರಲ್ಲಿ ಏನೊಂದು ಪಾವಿತ್ರ್ಯವಿದೆ, ಸ್ವಾರ್ಥವಿಲ್ಲದೆ ಮಾಡುವುದರಲ್ಲಿ ಏನೊಂದು ಶುದ್ಧಿ ಇದೆ, ಅದರಲ್ಲಿ ಏನು ಗುಣಮಟ್ಟ ಬರುತ್ತೆ. ಅದು ಸ್ವಾರ್ಥಮುಖನಾಗಿ ಕೇವಲ ಸ್ವಾರ್ಥದಲ್ಲೇ ದೃಷ್ಟಿಯನ್ನಿಟ್ಟು ಮನುಷ್ಯ ಸಾಧನೆಯನ್ನು ಮಾಡಿದರೆ ಕರ್ತವ್ಯ ಅಂತ ಅನಿಸ್ಕೊಳ್ಳುವುದಿಲ್ಲ. ಅದು ಕರ್ತವ್ಯ ತನ್ನ ಪಾವಿತ್ರ್ಯವನ್ನ, ತನ್ನ ಗುಣಮಟ್ಟವನ್ನ, ತನ್ನ ಘನತೆಯನ್ನ ಕಳೆದುಕೊಳ್ಳುತ್ತದೆ. ಶಾಸ್ತ್ರ ಹೇಳುವ ಮಾತನ್ನ ನೆನಪಿಟ್ಕೋಬೇಕು. ಅಲಂ ಕ್ಷಿಪ್ರಂ ಯಶಸ್ತಂ ಸಮುಪೈತಿ ಸಂತಂ ಅಲಂ ಪ್ರಸನ್ನಾಹಿ ಸುಖಾಯ ಸಂತಹ. ಇಂಥ ಮನುಷ್ಯನಿಗೆ
ತನ್ನ ಶಕ್ತಿಯನ್ನ ಪೂರ್ಣ ವಿನಿಯೋಗ ಮಾಡಿ ದೇವರ ಸೇವೆಯ ಮಾಡುವ ಸಾಧನೆಯಲ್ಲಿ ತೊಡಗಿದ ಮನುಷ್ಯನಿಗೆ ಯಶಸ್ಸು ಸುಲಭವಾಗಿ ಕೈಗೂಡುತ್ತದೆ. ಕ್ಷಿಪ್ರದಲ್ಲಿ ಯಶಸ್ಸು ಕೈಗೂಡುತ್ತದೆ. ಮಹಾಂತಮಪ್ಯರ್ಥಮಧರ್ಮಯುಕ್ತಂ ಯಸ್ಸಂತ್ಯಜತ್ಯನಪಾಕಷ್ಟ ಏವ ಸುಖಂ ಸುದುಃಖಾನ್ಯವಮುಚ್ಯ ಶೇತೆ ಜೀರ್ಣಾಂ ತ್ವಚಂ ಸರ್ಪ ಇವಾಮುಚ್ಯ. ಎಂಥ ಉತ್ತಮವಾದ ಮಾತು, ಏನು ಸುಂದರವಾದ ಮಾತು. ಮಹಾಂತಮಪ್ಯರ್ಥಂ ಅಧರ್ಮಯುಕ್ತಂ. ಹಣ ಅನ್ನೋದು ಬಹಳ ದೊಡ್ಡ ವಸ್ತು, ಇಲ್ಲವೇ ಇಲ್ಲ, ವಿಚಾರ ಇದರಲ್ಲಿ ವಿವಾದವಿಲ್ಲ. ಹಣ ಬಹಳ ದೊಡ್ಡ ವಸ್ತು. ಆದರೆ ಅಧರ್ಮ ಬೆರೆತಿದ್ರೆ, ಅನ್ಯಾಯ ಸೇರಿದ್ರೆ, ಅಧರ್ಮದಿಂದ ಕೂಡಿದ್ದಾಗಿದ್ರೆ ಅದು ನಿಷಿದ್ಧ, ತ್ಯಾಜ್ಯ. ಅದನ್ನು ಬಿಟ್ಟು ತಾನು ದೂರ ಸರಿಬೇಕು, ಅದೇ ಹಿತ. ಅದನ್ನು ಬಿಟ್ಟು ತಾನು ದೂರ ಸರಿಬೇಕು. ಮಹಾಂತಮಪ್ಯರ್ಥಂ, ಬಹಳ ದೊಡ್ಡ ಪುರುಷಾರ್ಥವಿರಬಹುದು, ಬಹಳ ದೊಡ್ಡ ರಾಜ್ಯವಿರಬಹುದು, ಸಮೃದ್ಧಿ ಇರಬಹುದು, ವೈಭವವಿರಬಹುದು, ಹಣಕಾಸು ಇರಬಹುದು. ಆದರೆ ಅದು ಅಧರ್ಮ ಕೂಡಿದ್ದಾಗಿದ್ರೆ, ಅದಕ್ಕೆ ಅಧರ್ಮದ ವಿಷ ಅದರಲ್ಲಿ ಒಂದು ಹನಿಯಾದರೂ ಬಿದ್ದಿದ್ರೆ ಅದನ್ನು ದೂರವಾಗಿ ಇಡುವುದು ಲೇಸು. ಯಸ್ಸಂತಜತ್ಯನಪಾಕಷ್ಟ ಏವ. ಅಲ್ಲಿ ಹತ್ರ ಬರಲೇ ಇಲ್ಲ. ಆ ಅಧರ್ಮಯುಕ್ತವಾದ ಹಣದ ಪುರುಷಾರ್ಥದ ಮುಂದೆ ಇವನು ಕಣ್ಣು ಹಾಕಿಲ್ಲ ಅಂತನ್ನುವಷ್ಟು ದೂರದಲ್ಲಿರಬೇಕು. ನಿನ್ನೆ ಯಾದವಾರ್ಯರ ಆರಾಧನೆ. ಯಾದವಾರ್ಯರು ತಮ್ಮ ಊರಿನ ಹತ್ತಿರದಲ್ಲೇ ಇರುವಂತಹ ದೊಡ್ಡ ಭಂಡಾರ, ಬೊಕ್ಕಸ, ಭೂಮಿಯಲ್ಲಿ ಅಗದು ಇಟ್ಟಂತಹ ಒಂದು ತಾಮ್ರದ ಪಾತ್ರೆಯಲ್ಲಿ ತುಂಬಿದ ಬಂಗಾರದ ನಾಣ್ಯಗಳು. ಆ ಬಂಗಾರದ ನಾಣ್ಯಗಳನ್ನೆಲ್ಲ ಶಿಷ್ಯರು ಬಂದು ಹೇಳಿದಾಗ ಕ್ಷಣದಲ್ಲಿ ತ್ಯಾಗ ಮಾಡಿದ್ರಷ್ಟೇ ಅಲ್ಲ, ಅದನ್ನು ನೋಡಲೇ ಇಲ್ಲ. ಶಿಷ್ಯರು ನೋಡಿದ್ದು. ಆದರೆ ಇವರು ನೋಡ್ಲಿಲ್ಲ, ತ್ಯಾಗ ಮಾಡುವುದು ಮಾತ್ರವಲ್ಲ, ಆ ಊರು ಬಿಟ್ಟು ಬೇರೆ ಊರಿಗೆ ಹೋದರು. 4-6 ಗಂಟೆ ನಡೆದು ಬೇರೆ ಊರಿಗೆ ಹೋಗಿ ಅಲ್ಲಿ ಪೂಜೆ ಊಟವನ್ನು ಮಾಡಿಕೊಂಡ್ರು. ಅಂದೇ ಅವತ್ತೇ ಅದೇ ಕ್ಷಣ. ತ್ಯಾಗದ ಪರಾವಧಿ ಏನಿದೆ ಅಂತನ್ನುವುದನ್ನು ನಾವು ನೋಡ್ಲಿಕ್ಕಾಗ್ತದೆ. ಹಣ ಇದೆ ಅಂತಂದ್ರೆ ಅಲ್ಲಿ ಲೋಭ ಬರ್ತದೆ, ನಮಗೆ ಬೇಡವೇ ಬೇಡ, ಅಲ್ಲಿ ಇರೋದೇ ಬೇಡ ಅಂತನ್ನುವಷ್ಟರ ಮಟ್ಟಿಗೆ ದೂರ ಇದ್ದವರು. ಅನಪಾಕೃಷ್ಟ ಏವ. ಅದು ಆ ಹಣ ಅವನನ್ನು ಏನು ಆಕರ್ಷಣೆಯೇ ಮಾಡಲಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅವನು ನಡೆದು ಹೋಗಿಬಿಟ್ರು ದೂರದವರೆಗೆ. ಹೀಗೆ ಲೋಭದಿಂದ ದೂರವಾಗಿರುವ ವ್ಯಕ್ತಿ ಯಾರೋ ಅವನು ಯಶಸ್ವಿಯಾಗ್ತಾನೆ. ಹೇಳ್ತಾರೆ, ಮಹಾಂತಮಪ್ಯರ್ಥಂ ಅಧರ್ಮಯುಕ್ತಂ ಯಸ್ಸಂತ್ಯಜತ್ಯನಪಾಕೃಷ್ಟ ಏವ ಸುಖಂ ಸುದುಃಖಾನ್ಯವಮೃಚ್ಯ ಶೇತೆ. ಆ ಮನುಷ್ಯ ಎಲ್ಲ ದುಃಖವನ್ನ, ಕಷ್ಟವನ್ನ, ಅಪವಾದವನ್ನ, ಅಪಕೀರ್ತಿಯನ್ನ, ಅಪಯಶಸ್ಸನ್ನ ದೂರವಾಗಿಟ್ಟು ತಾನು ಸುಖವಾಗಿ ಇರ್ತಾನೆ. ಆ ಮನುಷ್ಯ, ಅವನಿಗೆ ಚಿಂತೆ ಇಲ್ಲ. ಜೀರ್ಣಾಂ ತ್ವಚಂ ಸರ್ಪ ಇವಾಮ ಮುಚ್ಚ. ಹಾವಿಗೆ ಮೈ ಮೇಲೆ ಪೊರೆ ಬರ್ತದೆ, ಚರ್ಮ ಬರ್ತದೆ, ತೆಳ್ಳಗಿನ ಚರ್ಮ. ಆ ಚರ್ಮವನ್ನ ಕಿತ್ತಿ ಅದರಿಂದ ದೂರವಾಗುವುದು ಕಷ್ಟವಿಲ್ಲ. ಅದಕ್ಕೆ ಆ ಹಾವಿಗೆ ಏನು ಕಷ್ಟವಾಗುವುದಿಲ್ಲ. ನಮ್ಮ ಮೈ ಮೇಲಿನ ಚರ್ಮವನ್ನು ಕಿತ್ಲಿಕ್ಕಾಗತ್ತಾ? ನಮಗೆ ಆಗತ್ತಾ? ಆಗುವುದಿಲ್ಲ. ಕರ್ಣನಿಗೆ ಸಹಜವಾದ ಆ ಕವಚವನ್ನು ಕಿತ್ತುವುದಕ್ಕೆ ಎಷ್ಟು ಕಷ್ಟವಾಯಿತು. ಅವನ ಜೊತೆಗೆ ಹುಟ್ಟಿದ ಆ ಕವಚವನ್ನು ಕಿತ್ತುವುದು ಬಹಳ ಸಮಸ್ಯೆ. ಆದರೆ ಇದು ಹಾವಿಗೆ ಮಾತ್ರ ಈ ದೊಡ್ಡ ಸೌಖ್ಯವನ್ನು ಕೊಟ್ಟಿದ್ದಾನೆ. ಅದಕ್ಕೆ ನಿತ್ಯ ಹೊಸವಾಗುವ ಅದಕ್ಕೆ ಶಕ್ತಿ ಇದೆ, ಹೊಸದಾಗ್ತಾ ಇರ್ತದೆ. ಹಳೆ ಚರ್ಮ ಗಿಡಕ್ಕೂ ಅಷ್ಟೇ, ತೊಗಟೆ ಇರುತ್ತಲ್ಲ ಚರ್ಮ, ಅದು ಬಿಚ್ಚಿ ಬಿಡ್ತದೆ. ಹೋಯಿತು, ಹೊಸದು ಬಂತು. ಒಳಗೆ ಹೊಸದು ಬರ್ತಾ ಇದ್ದಾಗ ಹೊರಗಿಂದು ಬಿಚ್ಚಿ ಬಿಡ್ತದೆ. ಮತ್ತೆ ಹೊಸದು ಬರ್ತದೆ, ಮತ್ತೆ ಅದು ಬಿಚ್ಚಾಗ್ತದೆ, ಮತ್ತೆ ಹೊಸದು ಬರ್ತದೆ, ಮತ್ತೆ ಬಿಚ್ಚಾಗ್ತದೆ. ನಮ್ಮಲ್ಲಿ ಗೊತ್ತಾಗುವುದಿಲ್ಲ, ನಮ್ಮ ಆಗ್ತಿರ್ತದೆ, ಸಂಕ್ಷೇಪ ಸೂಕ್ಷ್ಮವಾಗಿ ಆಗ್ತಿರ್ತದೆ, ಅದರಲ್ಲಿ ವಿಶೇಷವಾಗಿ ಗೊತ್ತಾಗತ್ತೆ. ಹಾವಿಗೆ ಹಾಗಲ್ಲ, ಚರ್ಮ ಪೂರ್ಣವಾಗಿ ಇಂಟ್ಯಾಕ್ಟ್ ಆಗಿ ಹಾವಿನ ಬಾಲದಿಂದ ಹಿಡಿದುಕೊಂಡು ಮುಖದವರೆಗಿರುವ, ಹೆಡೆಯವರೆಗಿರುವ ಪೂರ್ಣವಾದ ಚರ್ಮವನ್ನು ಬಿಚ್ಚಿಕೊಂಡು ಬರಬಹುದು. ಹೇಗೆ ಬರಬಹುದು? ತದ್ಯಥಾ ಅಹಿ ನಿರ್ವೈನಿ ಅಂತ ಹೇಳ್ತಾರೆ ಬೃಹದಾರಣ್ಯಕದಲ್ಲಿ, ಉಪನಿಷತ್ತಿನಲ್ಲಿ. ಹಾಗೆ ಹಾವು ಒಂದು ಕಡೆಗೆ ಒಂದು ಮುಳ್ಳು, ಆ ಮುಳ್ಳಿಗೋ ಕಂಟೆಗೋ ತನ್ನ ಚರ್ಮವನ್ನು ಸಿಕ್ಕಿಸ್ತದೆ. ಅದಕ್ಕೆ ಚರ್ಮ ಲೂಸ್ ಆಗಿದೆ ಅಂತ ಗೊತ್ತಾಗತ್ತೆ. ಆಗ ಆ ಚರ್ಮವನ್ನು ಒಂದು ಕಡೆಗೆ ಮುಳ್ಳಿಗೆ
ಸಿಕ್ಕಿಸಿ ತಾನು ಹೊರಗೆ ಬಂತು. ಹೊರಗೆ ಬಂದಾಗ ನವಿರವಾಗಿ ಹೊರಗೆ ಬಂತು, ಏನೂ ಆಗಲಿಲ್ಲ, ನಿಧಾನವಾಗಿ ಬಂತು. ಘಡಾಮೋಡಿ, ಖಟಾಟೋಪ, ಆಯಾಸ, ಪರಿಶ್ರಮ, ಪೀಡೆ ಏನೂ ಆಗದೆ ಹಾವು ತನ್ನ ಮೈಯಿಂದ ತಾನು ಹೊರಗೆ ಬಂತು, ತನ್ನ ಚರ್ಮದಿಂದ ತಾನು ಹೊರಗೆ ಬಂತು. ಮೈ ಚರ್ಮವನ್ನು ಬಿಚ್ಚಿ ಹೊರಗೆ ಬರುವುದಕ್ಕೆ ಸಾಧ್ಯವಾಗತ್ತೆ ಹಾವಿಗೆ, ಹೇಗೋ ಆ ರೀತಿಯಾಗಿ ಮನುಷ್ಯ ತನ್ನ ಲೋಭ, ಮೋಹ, ಸ್ವಾರ್ಥಗಳಿಂದ ತಾನು ಹಾಗೆ ದೂರವಾಗಿ ಬರಬೇಕು. ಅದರಿಂದ ಅವನಿಗೆ ಉದ್ಧಾರ.